ಸುಮ್ನೆ ಇರ್ರಿ ಸುಮ್ನೆ ಇರ್ರಿ ಅಮ್ಮ ಮಧ್ಯಾಹ್ನದಿಂದ ಜಗಳ ಆಡ್ಕೊಂಡು ಹೆಂಗಾಡ್ತವ್ರೆ ಗೊತ್ತಾ ಹೇಳ್ತಿ ಅಮ್ಮಂಗೆ ಹೇಳ್ಕೊಡ್ಬೇಕು ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಂಡ್ ಮಾಡು ಅದೇನ್ ಜಗಳ ಆಡ್ತಾವ್ರಂತಲ್ಲ. ಮಧ್ಯಾಹ್ನ ಫೋನ್ ಮಾಡಿದ್ಲು. Hey guys, welcome back to your YouTube channel. ಇವತ್ತೇನ್ ವ್ಲಾಗ್ ಮಾಡಕ್ ಹೋಗ್ತಾ ಇದೀವಿ ಅಂತ ಅಂದ್ರೆ ಇವ್ರೆಲ್ಲ ಸೇರ್ಕೊಂಡು ನನಗ್ ಪ್ರಾಂಕ್ ಮಾಡಿ ತುಂಬಾ ಅಲ್ಸ್ಬಿಟ್ಟಿದ್ರು. ಸೊ ಅದಕ್ಕೆ ನಾನ್ ಅವ್ರಿಗೆ ಪ್ರಾಂಕ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀನಿ. ತೇಜನು ಕೂಡ ಜೊತೆಲಿದ್ದಾರೆ. ಏನಂತ ಅಂದ್ರೆ ನಾನು ತೇಜು ಫುಲ್ ಜಗಳ ಆಡೋ ತರ. ಜಗಳ ಅಂದ್ರೆ ಯಾವ ತರ ಗಾಯ್ಸ್ ಗೊತ್ತಾ? ನಾನು ಸುರಭಿ ತೊಂಬ್ಲೆ ಅದೇ ಇವತ್ತು ಸುರಭಿಗೆ ತೇಜು ನಾನ್ ಹಿಂಗ್ ಹೊಡ್ತಿರೋದು ಗಾಯ್ಸ್. ಇದ್ರಲ್ಲಿ ನಾನು ಇವಳಿಗೆ ಹೊಡಿಬೇಕು, ಇವಳೇ ನನ್ಗೆ ಹೊಡಿತಾವಳೆ. ಇದ್ ನ್ಯಾಯನ ಹೇಳ್ರಿ ನೀವೇನೆ? ಹಂಗೆಲ್ಲ ಮಾಡಬಾರ್ದು. ಎಷ್ಟು ಅಳ್ತಾ ಇದಾರೆ ಅದಕ್ಕೆ ಹೊಡಿಬೇಕು, ಅಳ್ಬೇಕು ತಾನೆ. ನಿಂಗೆ ಅಳತರ ಬರ್ಬೇಕು. ಓಕೆ ರೆಡಿ. ಸೊ ಗೈಸ್ ಈ ತರ ವ್ಲಾಗ್ ಮಾಡ್ತಾ ಇದೀವಿ. ಸೊ ನಿಮ್ಗೆ ಇದೇ ರೀತಿ ವ್ಲಾಗ್ಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡ್ರಿ. ಯಾವ ತರ ಬೇಕು ಅಂದ್ರೆ ಈ ಟೈಪ್ ಅಲ್ಲಿ ಬೇಕು ಅಂತ ಅಂದ್ರೆ ಲೈಕ್ ಜಗಳ ಆಡೋ ತರ ಅಥವಾ ಅವರಪ್ಪ ನಮಗ್ ಬೈಯೋ ತರ ಈ ತರ ಜಗಳ ವಿಡಿಯೋಸ್ ಬೇಕು ಅಂತ ಅಂದ್ರೆ ಜಾಸ್ತಿ ಕಮೆಂಟ್ ಮಾಡಿ. ನನಗೆ ನಂಬಿಕೆ ಐತೆ ಗೈಸ್, ನಮ್ಮಪ್ಪ ನನಗೆ ಸಪೋರ್ಟ್ ಮಾಡೋದು ಅಂತ. ಏನಿಲ್ಲ ಗೈಸ್, ನನ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಹೆಂಗೆ ಗೊತ್ತಾ, ನಮ್ಮ ಮನೇಲಿ ಇವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ, ಇವ್ರ ಮನೇಲಿ ನನಗ್ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಆ ತರ ಆಗ್ಬಿಟ್ಟು ಇವ್ರ ಅಮ್ಮಂಗ್ ಮಾಡ್ದಾಗ ಗೈಸ್ ಫೇಲ್ ಆಗ್ಬಿಡ್ತದ. ಫೇಲ್ ಆಯ್ತು. ಹೆಂಗೆ ಗೊತ್ತಾ, ನಮ್ಮ ಮಮ್ಮಿ ಇವ್ರದಾಗ ಇದ್ದಿದ್ದೆ ಯಾವಾಗ್ಲೂ ಕೋಳಿ ಜಗಳ. ಇವಾಗ ಅರ್ಧ ಗಂಟೆ ನಾನ್ ಫುಲ್ ಹತ್ಕೊಂಡೆಲ್ಲ ಫೋನ್ ಮಾಡಿರ್ತೀನಿ ನಮ್ಮ ಮಮ್ಮಿಗೆ, ಹೋಗೆ ಸುಮ್ನೆ ಅಂತ ಕಟ್ ಮಾಡ್ಬಿಟ್ಟು ಅವ್ರ ಕೆಲ್ಸ ಅವ್ರ ಪಾಡ್ಗೆ ಅವ್ರು ಮಾಡ್ತಾ ಇರ್ತಾರೆ. ಈ ತರ ಆಗ್ಬಿಟ್ಟೈತೆ ನಂದು. ಓಕೆ ಬಾ ಕಾಲ್ ಮಾಡ. ಓಕೆ ಗೈಸ್, ಹೆಂಗ್ ಹೇಳೋ ತರ ಹೆಂಗ್ ಆಕ್ಟ್ ಮಾಡ್ತೀವಿ ತೋರ್ಸು. ಅದು ಹೇಳೋ ತರ ಇಲ್ಲ, ಮಾಡ್ಕೋತಿಯಲ್ಲ ಪಾಪು ತರ, ಹಂಗಲ್ಲ. ಓಕೆ ಗೈಸ್, ಬನ್ನಿ ಇವಾಗ ನೋಡೋಣ, ವಿಡಿಯೋ ಮಾಡೋಣ. ಹಾಯ್ ಗೈಸ್, ಗೈಸ್ ನನ್ ಬಿಟ್ಬಿಟ್ಟು ವೆಲ್ಕಮ್ ಮಾಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್. ಇವಾಗ ಹೇಳ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೋರ್ ಯೂಟ್ಯೂಬ್ ಚಾನೆಲ್. ಮಾತಾಡಿ ಗೈಸ್. ಏನಂದ್ರೆ ನೀನೆಲ್ಲ ಮಾಡಕ್ ಹೋಗ್ತಿರೋದು ಹೇಳು. ಅದೇ ಅವಾಗ ಹೇಳ್ದಾಗೇನೆ ನಾನು ಅಮ್ಮ ಸೇರ್ಕೊಂಡು ಅಪ್ಪ ಸೇರ್ಕೊಂಡು ಇವಳಿಗೆ ಪ್ರಾಂಕ್ ಮಾಡಿದ್ವಿ ಅಲ್ವಾ. ಸೊ ಅದಕ್ಕೆ ಇವಾಗ ಅಪ್ಪಂಗೆ ಪ್ರಾಂಕ್ ಮಾಡಕ್ ಹೋಗ್ತಾ ಇದೀವಿ. ನೋಡೋಣ ಅವ್ರು ಮಾತಾಡಿದ್ರೆ ಸರಿಯಾಗಿ ಮಾಡ್ತಿದ್ದಾರೆ ಕೇಳಿ. ಏನಂದ್ರೆ ತೇಜು ನನ್ಗೆ ಹೊಡಿಯೋದು ಬೈಯೋದು ಅಂತ ಹತ್ಕೊಂಡ್ ಮಾತಾಡ್ಬೇಕು. ಮಾತಾಡ್ತೀನಿ. ಪಕ್ಕ ಬೈತಾರೆ ಗೈಸ್. ನೀವು ಕಮೆಂಟ್ಗಳು ದಟ್ ಬೋಳಿ ಬಂಗ ಅಂತ ಹಾಕಿದ್ರಿ. ಏನ್ ಮಾಡುತ್ತ ನಮ್ಮಪ್ಪ ನೋಡ್ಬೇಕು. ಸರಿಯಾಗಿ ಬೈಯತ್ ಮಗ ತೇಜುಗೆ. ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ನಾನು ಕಾಯ್ತಾ ಇದೀನಿ, ಬೈಸ್ಕೊಳ್ಳಿ ಅಂತಾನೆ ಕಾಯ್ತಾ ಇದೀನಿ. ಇವತ್ ರಿಯಲ್ ಆಗಿ ಜಗಳ ಆಡಿದ್ವಿ ಗೈಸ್. ಜಗಳ ಅಂದ್ರೆ ಆತರ ಅದೇ ಸುಮ್ನೆ ಕಿತ್ತಾಡಿದ್ವಿ. ಸೊ ಬನ್ರಿ, ಆಗ್ಲೇ ಒಂದ್ಸಲ 2-3 ಸಲ ಫೋನ್ ಮಾಡಿದೀನಿ. ಇವಾಗ ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಫೋನ್ ಆನ್ ಮಾಡ್ಬಿಟ್ಟು ಬಿಟ್ಬಿಡಿ. ಬಿಡ್ರಿ ಅಂತ ಅಂದ್ರೆ ನೀವು ಹೊಡಿತಾರಿ ನನ್ಗೆ, ಬಿಡ್ರಿ ನನ್ನ ಅಂತ ಅಂದ್ಬಿಟ್ಟು ನಾನು ಕಿಚ್ಚಾಡ್ತಾ ಇರ್ತೀನಿ. ಆಯ್ತಾ? ಗ್ಯಾಸ್ ಫೋನ್ ಮಾಡಿದೀನಿ ಆ ಥರ. ಬಿಡ್ರಿ ಏನು ಬಿಡ್ರಿ ಅಮ್ಮ ಹೊಡಿತವ್ರಮ್ಮ. ಮಾಡ್ಬೇಕು ಫೋನ್, ಅವರೇ ಮಾಡ್ತಾರ ನೋಡ್ರಿ. ಹಂಗೆ ಆಕ್ಟಿಂಗ್ ಗೈಸ್ ನೋಡಿ, ಆಕ್ಟಿಂಗ್ ಹೆಂಗ್ ಮಾಡ್ತಿದ್ದಾರೆ. ಯಾಕೆ ಹೊಡಿತಾ ಇದೆ? ಅಮ್ಮ ಎತ್ಬಿಟ್ಟೈತೆ ಫೋನ್ ಗೈಸ್. ಅಪ್ಪ ಎತ್ಬೇಕು. ಅಪ್ಪ ಇಲ್ವೇನೋ ಮನೇಲಿ? ಅಪ್ಪ ಐ ಥಿಂಕ್ ಇಲ್ಲ ಅನ್ಕೋತೀನಿ. ಮಾಡಿದ್ರೆ ಸುಮ್ನೆ ಇರ್ರಿ. ಅಲ್ಲಿ
ಅಮ್ಮ ಹೊಡಿತವ್ರಮ್ಮ, ಅಮ್ಮ ಹೊಡಿತವ್ರಮ್ಮ. ಏ ಗೊತ್ತಿಲ್ಲ, ಅವಾಗ್ಲಿಂದ ಹಂಗೆ ಆಡ್ತವ್ರೆ. ಮಾತಾಡಲ್ವಂತೆ. ಅಪ್ಪ ಎಲ್ಲೋಯ್ತು? ಅಮ್ಮ ಮಧ್ಯಾಹ್ನದಿಂದ ಜಗಳ ಆಡ್ಕೊಂಡ್ ಹೆಂಗಾಡ್ತವ್ರೆ ಗೊತ್ತಾ? ಗೊತ್ತಿಲ್ಲ. ಅವಾಗ ನಾನ್ ನಿಂಗ್ ಫೋನ್ ಮಾತಾಡಕ್ ಟ್ರೈ ಮಾಡ್ದೆ, ಕಟ್ ಮಾಡ್ಬಿಟ್ಟು ಸುಮ್ನೆ ಇರಿಸ್ತಾರೆ. ಹಲೋ, ಅವ್ರು ಹೇಳ್ತೀಯ ಅಮ್ಮಂಗೆ ಏನೋ ಕೇಳ್ತಿದ್ಯಾ? ಅಪ್ಪ ನೋಡಿ ಅಪ್ಪ ಹೆಂಗ್ ಹೊಡಿತವ್ರೆ. ಹಿಂಗ್ ಫೋನ್ ಮಾಡು ಅಂತ ಹೇಳಿದ್ನಾ? ಅಪ್ಪ ಹೊಡಿತವ್ರಪ್ಪ. ಇಸ್ಕೋತಾ ಇಲ್ಲ. ನೀನ್ ಮಾತಾಡ್ಬೇಕು, ಹೊಡಿತಾ ಇದ್ದೀನಿ ನಾನು. ಅದ್ಬಿಟ್ಟು ಅವ್ನ ಹೊಡಿತು, ನಾನು ಏನ್ ಮಾಡ್ಬೇಕು? ಹಿಂಗೆ ಆರ್ಟಿಸ್ಟ್ ಅಂತ ಗಾಯಸ್, ಆರ್ಟಿಸ್ಟ್ ಹೇಳ್ಕೊಟ್ರೆ ಮಾಡ್ತೀನಿ. ಹಿಂಗೆಲ್ಲ ಮಾಡ್ಬೇಕು. ಹೊಡಿತವ್ರೆ, ನಂಗೆ ಬೈತಾರೆ ಬಾಯಿಗೆ ಬಂದಾಗ ನಿಮ್ಮ ಅಮ್ಮನಂತ, ಹಂಗೆಲ್ಲ ಹೇಳ್ಬೇಕು ನೀನು. ಮಲ್ಕೊಂಡಿರಲ್ಲ ಗಾಯಸ್. ಬೆಳಗ್ಗೆ ಮಾಡ್ಬೇಕಿತ್ತು, ಬೆಳಗ್ಗೆ ಮಾಡ್ತೀನಿ ಅನ್ಕೊಂಡೆ, ಬಿಜಿ ಹಾಕಿರಿ ಅಂದ್ಬಿಟ್ಟು ಆಚೆ ಹೋಗಿದ್ದೆ. ಈಗ ಅಲ್ಲೇ 10 ಗಂಟೆ ಆಗೈತೆ, ನಮ್ಮಪ್ಪ ಮಲ್ಕೊಂಡು ಮಾತಾಡ್ತೈತೆ, ಬಾಯಿ ಬಂದಂಗೆ ಹೋಗಿರ್ತದೆ. ಮಾಡ್ತಾ ಇಲ್ವಲ್ಲ? ಮಾಡ್ಬೇಕಿತ್ತಲ್ಲ. ನಿಮ್ಮ ಅಮ್ಮಂಗೆ ಏನಾದ್ರು ಮಾಡ್ಬಿಟ್ಟು ಮಾಡ್ರಿ. ಮಾಡು. ಇಲ್ಲ ಮಾಡ್ತಾರೆ, ಅವ್ರಿಬ್ರು ಮಾತಾಡ್ತಾ ಇರ್ತಾರೆ. ಮಾಡು ಆಯ್ತು. ಅಲ್ಲ ಇರಿ, ಅವ್ರೇ ಮಾಡು. ನಾವಾಗ ನಾವ್ ಮಾಡ್ರಿ ಗೊತ್ತಾಯ್ತದ, ಸುಮ್ನೆ ಇರಿ ನೀವು. ಅವಾಗ್ಲಿಂದ ಕಟ್ ಮಾಡ್ತವ್ರಪ್ಪ. ಪ್ರ್ಯಾಂಕ್ ಮಾಡ್ತಿರ್ತಾರೆ ಬಿಡೆ ಅಂತ ನಮ್ಮಪ್ಪ ಬೇಕಿದ್ರೆ ಗೊತ್ತಾಗ್ಬಿಡ್ತದ. ಅದೇ ಭಯ ನಾನು. ಎಟ್ಬಿಟ್ಟು ಮಾತಾಡು, ಅಳ್ಕೊಂಡು ಮಾತಾಡು. ಹಲೋ, ನಿಮ್ಮ ಅವನ್ನ ಹಂಗೆ ಹಿಂಗೆ ಅಂತೆಲ್ಲ ಬೈತವ್ರಪ್ಪ. ಅವಾಗ್ಲಿಂದಾನು ಬೈತವ್ರೆ. ನಿಮ್ಗ್ ಕಾಲ್ ಮಾಡ್ದೆ ಅದು ಇದು ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಹೋಗಿ ಮಾತಾಡ್ತಾರೆ. ಏನಂತ ಇಲ್ಲ, ಮಮ್ಮಿಗೆ ಹೇಳ್ದೆ ಹಿಂಗೆಲ್ಲ ಮಾಡ್ತವ್ರೆ ಅಂತ. ಅದನ್ನು ಸೇರ್ಸ್ಕೊಂಡಿ ಆಮೇಲೆ ಹೊಡೆದ್ರು ಮಧ್ಯಾಹ್ನ ನನ್ಗೆ. ಏನಿಲ್ಲ, ಫೋನ್ ಯಾಕೆ ಜಾಸ್ತಿ ನೋಡ್ತೀರಾ ಅಂತ ಕೇಳಿದಕ್ಕೆ, ಯಾವಾಗ್ಲೂ ನಿನ್ಗೆ ಅನುಮಾನ ನನ್ ಮೇಲೆ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಹೊಡೆದ್ರು. ಹಲೋ, ಮತ್ ಹೆಂಗ್ ಆಡ್ತಾಳೆ? ನನಗೆ ಹೆಂಗ್ ಆಡ್ತಾಳೆ ಅಂತ ಗೊತ್ತು ತಾನೆ ಅವಳು ನಿನ್ಗೆ? ಇವಳನ್ನ ಹೇಳು ಅಂತ ಹೇಳಿದ್ದ ನಾನು. ನಿನ್ ಹೇಳು ಅಂತ ಹೇಳಿದ್ದ, ಫೋನ್ ಮಾಡು ಅಂತಿದ್ದ ನಾನು. ಅಪ್ಪ ಮತ್ತೆ ಹೊಡಿತವ್ರೆ. ನೋಡಿ ಮಾತಾಡಿ ನೀವೇ. ಇಲ್ಲಿಗೆ ಬಂದೇನ್ ಮಾಡ್ತೀಯ ನೀನು? ಮಾತ್ಗೂ ನಿಮ್ಮ ಅವ್ವನ್ ಅಂತಾರೆ, ಅಪ್ಪ ಅಮ್ಮನ್ ಸುದ್ದಿಗೆ ಬರ್ತಾರೆ. ಅದೇ ಅಮ್ಮ ವೈನ್ ಸುದ್ದಿಗೆ ಹಾಕಿ ಅಪ್ಪ ಅಮ್ಮ ಅವನಂತವ. ನಾನೇನು ಬೈದಿಲ್ಲ ಕಣಪ್ಪಾಜಿ. ಇವಳು ನಿನ್ಗೇನು ಕೇಳ್ಬೇಕು, ಫೋನ್ ಮಾಡ್ಬೇಕಿತ್ತು. ನಾನು ವಾಶ್ರೂಮ್ಗೆ ಹೋಗಿದ್ದೆ, ನಾಳೆ ನಿಂಗೆ ಅಮ್ಮಂಗೆ ಫೋನ್ ಮಾಡವಳೆ. ಮಾಡಕಲ್ವಾ ಹೊಡೆದ್ರೆ ಸಂತ ಹೊಡೆದ್ರೆ ನಿನ್ಗೆ ಯಾರು ಹೊಡೆದ್ರೆ ನಾ ಸುಮ್ಮನೆ ಇರ್ತೀವ? ಹಂಗಾರ ನಂದೇ ತಪ್ಪು ಅಂತ ಹೇಳ್ತಾ ಇದೀಯಾ? ತಪ್ಪು ಅಂತ ಅಲ್ಲ, ಏನ್ ನೀನು ಒಬ್ಬೊಬ್ರು ನೀನು ಅನ್ಬಾರ್ದು. ಯಾಕೆ ಮಾಡ್ತೀರಿ ನೀವು? ಇವಳು ಹೇಳಿ, ನಿಂಗೆ ಹೇಳು ಅಂತ ಹೇಳಿದ್ನ ಫೋನ್ ಮಾಡಿ. ಅವ್ರ ಮುಂದೆ ನನ್ನನ್ನು ಕೆಟ್ಟನ್ ಮಾಡ್ತಾ ಇದೀಯ ಈಗ. ನಾನೇನ್ ಮಾಡ್ತೇನೆ? ನೀವ್ ಮಾಡಿರೋದ್ ಕೆತನ ಮಾಡ್ತಾ ಇರೋದಿಲ್ಲಿ. ಏನ್ ಮಾಡಿದ್ರೆ ಸುರಭಿ? ಹೊಡಿತವ್ರಪ್ಪ ಮಧ್ಯಾಹ್ನದಿಂದ. ಇದು ಕೈಯಲ್ಲೇ ಇಲ್ಲ, ಅವ್ರು ಹೋಗಿ ಬಾತ್ರೂಮ್ ಇದಕ್ಕೆ ಎಲ್ಲ ಗೋಡೆ ಕೈ ಹೊಡ್ಕೊಳ್ಳೋದು. ಆಮೇಲೆ ನಿಮ್ಮ ಅವು ನನ್ನದು ಬರೀ ಮಾತ್ಗೂ ಕೆಟ್ಟ ವರ್ಡ್ಸೇ ಮಾತಾಡ್ತಾರೆ.
ಫೋನ್ ಇಸ್ಕೊತಾ ಇಲ್ಲ. ಹಾ ಯಾಕ್ರೋ ನೀವು ಯಾಕೆ ಅಂದ್ರೆ ಇಷ್ಟ ಗಂಟೆ ಚೆನ್ನಾಗಿದ್ದೀರಿ ಹೀಗೆ ಯಾಕೆ ಮಾಡ್ತಾ ಇದೀರಿ ಅಂತ ಅಪ್ಪ ಬೈತಾನೇನೋ ಫುಲ್ ಸೀರಿಯಸ್ ಅನ್ಕೊಂಡ್ಬಿಟ್ಟೈತೆ. ಅದೆಲ್ಲಾನು ನಿಮ್ಗೆ ಫೋನ್ ಮಾಡಿ ಹೇಳ್ಬೇಕಾ ಅವಳು? ಇನ್ನೇನು ಹೊಡೆದಾಗ ಇನ್ನೇನು ಹೇಳ್ಬಾರ್ದು, ನಾವ್ ನಮ್ಗೆ ಹೇಳ್ಬಾರ್ದು. ನಿಮ್ ತಾನೇ ಯಾರೋ ನಿಮ್ ಹೊಡೆದ್ರೆ ನಾವು ನಮ್ಗೂ ಒಟ್ಟಡಿಕ್ಲಿ ನಾನ್ ಬೈಸ್ಕೋಬೇಕು ಅವ್ರ ಕೈಲೆಲ್ಲ. ಯಾಕ್ರಿ ಹೊಡಿತೀರಾ ಮತ್ತೆ? ನೋಡಪ್ಪ ಮತ್ತೆ ಹೊಡಿತವ್ರೆ. ಮಾಡಿ ಫೋನ್ ಮಾಡ್ತಾರ ಕಣಲೆ. ಮಮ್ಮಿ ಮಮ್ಮಿ ಮಾಡ್ರಿ ಸುಮ್ನೆ. ಮಾಡ್ಬಿಟ್ಟು ಹೇಳ್ಬಿಡು ಮತ್ತೆ ಮಾಡ್ಬಿಟ್ಟು ಹೇಳ್ಬಿಡು. ನೀನೆ ಫಸ್ಟ್ ಫೋನ್ ಮಾಡ್ತಾರೆ ಹಿಂಗೆ ಮಾಡ್ಬಿಟ್ಟು ಹೇಳ್ಬಿಡು. ನಾವು ಮಾತಾಡ್ಬೇಕಿತ್ತು. ನಮ್ಮ ಮಮ್ಮಿನೂ ಒಂಚೂರು ಆಕ್ಟಿಂಗ್ ಮಾಡೋದು. ಡ್ಯಾಡಿ ನಂಬರ್ ಇಲ್ಲ, ಮಮ್ಮಿ ನಂಬರ್ ಐತೆ ಅವ್ರ ಹತ್ರ. ಏನಾರ ಹಂಗೆ ಬಿಟ್ಬಿಡಿ ಪಟ್ಬಿಡಿ ಮಾತಾಡ್ಬಿಡ್ತಾರೆ ಕಣೆ. ಆಮೇಲೆ ಯಾಕೆ ಬೇಕು ಸಾಕು ಹೇಳ್ಬಿಡು ಪ್ರಾಕ್ಟು ಅಂತ. ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲಿ ನಂಗೆ ಭಯ ಆಯ್ತಾಯ್ತು. ಇವಳಿಗೆ ಭಯನೇ ಇಲ್ಲ, ಎತ್ತನೇ ಇಲ್ಲ. ಅಲ್ಲಿ ಅಂಗಡಿಲಿ ಇರ್ತಾರೆ ಅನ್ಕೋತೀನಿ. ಹೋಗ್ತೈತೆ ಬೈದ್ಬಿಟ್ರೆ ಆಮೇಲೆ ಹೆಂಗೆಲ್ಲ ಏನಕ್ಕೆ ಮಾಡ್ತೆ ಹಂಗೆ ಹೆಂಗೆ ಅಂತ ನೀವು. ಮಮ್ಮಿ ನೀವು ಮಾಡ್ತಾ ಅಂತ ಇರ್ತಲ್ವ ಹಿಂಗೆ ಬೇಜಾರು ಮಾಡ್ಕೊಂಡು. ಹಲೋ ಮಮ್ಮಿ, ಫ್ರೀ ಇದೆಯಾ? ಅದು ತೇಜು ಅವ್ರ ಅಪ್ಪ ಫೋನ್ ಮಾಡ್ತಾರೆ ಆಯ್ತಾ, ಹಂಗೆ ಮ್ಯಾನೇಜ್ ಮಾಡು. ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲ ಮಮ್ಮಿ ಕೇಳಿಲಿ, ಅವರು ನಿಂಗೆ ಕಾಲ್ ಮಾಡ್ತಾರೆ ಆಯ್ತಾ. ಅವಾಗ ಹಿಂಗೆ ಜಗಳಾಡ್ತವ್ರೆ, ಹೊಡಿತವನಂತೆ, ಏನ್ ಮಾಡೋದು ಹಂಗಿಂಗೆ ಅಂತ ಮಾತಾಡ್ತಾರೆ ಆಯ್ತಾ. ಹ್ಞೂ ನನಗೂ ಫೋನ್ ಮಾಡಿದ್ಲು ಅವಳು ಅಂತ ನೀನ್ ಮಾತಾಡು ಹಂಗೇನೆ. ಮಧ್ಯಾಹ್ನ ಏನ್ ನಡೀತು ಹಂಗೆ. ಮಧ್ಯಾಹ್ನ ಫೋನ್ ಮಾಡಿದ್ಲು, ಹೊಡಿತಾರಂತೆ, ಫುಲ್ ಹತ್ಕೊಂಡೆಲ್ಲ ಮಾತಾಡ್ತಾ ಇದ್ಲು, ಹಂಗೆ ಹಿಂಗೆ ಅಂತ ನೀನ್ ಮಾತಾಡು ನೋಡೋದು ಆಯ್ತಾ. ಆಮೇಲೆ ಮುಂದಕ್ಕೆ ಕಾನ್ಫರೆನ್ಸ್ ಅಲ್ಲಿ ಇರ್ತೀವಲ್ಲ, ಪ್ರಾಂಕ್ ಅಂತ ಇವ್ರು ಹೇಳ್ತಾರೆ. ಸರಿ, ನೀನು ಕಾಲ್ ಮಾಡ್ತೀನಿ ಅವ್ರಿಗೇನೆ. ಅದಕ್ಕೆ ಹೇಳೋದ ಅಂತ ಫೋನ್ ಮಾಡಿದೆ. ನೀನು ಕಾಲ್ ಮಾಡ್ತೀನಿ ಅನ್ಬಿಟ್ಟು ಕಟ್ ಮಾಡಿದ್ರು. ಆಯ್ತಲ್ಲ ನಿನ್ನ ಹತ್ರ, ಅವ್ರ ಹತ್ರ. ಸರಿ ಗೈಸ್, ಏನಾಗ್ತದೆ ಗೊತ್ತಿಲ್ಲ. ಬೇಡ ಇಲ್ಲಿಗೆ ಅಂದ್ರೆ ಇವ್ರು ಕೇಳ್ತಿಲ್ಲ. ಹಲೋ ಅಮ್ಮ ಆಯ್ತಲ್ಲಮ್ಮ, ಡೈಲಿ ಹಿಂಗೆ ಜಗಳ ಆಡ್ತಾ ಇದಾರೆ. ಸುಮ್ನೆ ಏನಕ್ಕೂ ಇಲ್ಲ, ನಾನು ಕೇಳ್ತೀನಿ ಏನಕ್ಕೆ ಫೋನ್ ನೋಡ್ತೀರಾ ಹಂಗಿಂಗೆ ಅಂತ ಅನ್ಬಿಟ್ಟು. ನಾನು ಹಂಗೆ ಯಾವತ್ತು ಹೇಳೇ ಇಲ್ಲ ಅವ್ರಿಗೆ. ನನ್ನ ಮಧ್ಯಾಹ್ನ ಮಾಡಿರೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಇವ್ರು. ಮತ್ ನಾನು ಎಷ್ಟೊಂದ ಸಹಿಸ್ಕೊಳ್ಳಿ, ಎಷ್ಟು ಹೊಡೆದ್ ಎಂತೆಂತ ಮಾತಾಡ್ತಾರೆ ಗೊತ್ತಾ. ಎಲ್ಲ ಗೊತ್ತಿದ್ದು ಆಕ್ಟಿಂಗ್ ಮಾಡ್ತಾ ಇದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟಿಗೆ ಮನ್ಸಿಗೆ ಚುಚ್ಬೇಕು ಹಂಗ್ ಮಾತಾಡ್ತಾರೆ. ಅದೇ
ನೀನು ನಂಗಂತೂ ಗೊತ್ತಿರ್ಲಿಲ್ಲ ಇವ್ರು ಹಿಂಗೆ ಅಂತ. ಎಂತೆಂತ ನನ್ ದೇವ್ರಾಣೆ ನನ್ಗೆ ಗೊತ್ತೇ ಇರ್ಲಿಲ್ಲ ಈ ತರ ಮಾತಾಡ್ತಾರೆ ಅಂತ. ನೀನ್ ಅದಕ್ಕೆ ನಾನು ಫೋನ್ ಮೇಲೆ ಫೋನ್ ಮಾಡಿ ಮಾಡಿ ಕೇಳ್ತೀನಿ ಏನಾಯ್ತು, ಏನೋ ಫೋನ್ ಮಾಡಿದ್ರೆ ಯಾಕೆ ಫೋನ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಮಾತಾಡೋದು. ಆಮೇಲೆ ಏನು ಇಲ್ಲ, ಬಾತ್ರೂಮ್ ಇಂದ ಬಂದಿದ್ದೀನಿ, ಜಸ್ಟ್ ಕುತ್ಕೊಂಡಿದೀನಿ, ಅವಾಗ್ಲೇನೆ ಯಾಕೆ ಫೋನ್ ಯಾಕೆ ಇಷ್ಟೊಂದು ನೋಡ್ತೀರಾ, ಬೆಳಗ್ಗಿಂದನು ಫೋನ್ ನೋಡ್ಕೊಂಡೆ ಕೂತವ್ರೆ. ಎಷ್ಟ್ ನೋಡ್ತಾರೆ ಅಂತ ನಿಮ್ಗೂ ಗೊತ್ತು. ಅದಕ್ಕೆ ಹೇಳ್ತಾ ಇದೀನಿ, ಯಾಕಂದ್ ಫೋನ್ ನೋಡ್ತೀರಾ ಅಷ್ಟಕ್ಕೇನೆ ಎಂತ ಏನೇನು ಎಲ್ಲೆಲ್ಲಿಂದನೋ ತೆಗ್ದಿ ಮಾತಾಡಿ ನೀನ್ ಹಂಗ್ ಮಾಡ್ದೆ, ಹಿಂಗ್ ಕಂಪೇರ್ ಮಾಡ್ತೀಯ ನನ್ನ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಬೈತವ್ರ ನಂಗೆ. ನೀನು ಬರೀ ಹುಡುಗಿ ಪಡಗಿತೇನೋ ಎಲ್ಲ ಫೋನ್ ಯಾಕೆ ನೋಡ್ತೀರಾ ಅಂದ. ಅಷ್ಟೇ ಹೇಳಿದ್ ನಾನು, ಏನ್ ಬೇರೆ ಏನು ಹೇಳಿಲ್ಲ ನಾನು. ನೀನು ಅನುಮಾನ ಪಡ್ಬಿಡ ಅವನ ಮೇಲೆ, ಅದಕ್ಕೆ ಅವನಂಗ ಆಡ್ತಾನೆ, ಅವನಂತರ ಅಲ್ಲ. ಹುಡುಗಿ ಪಡಗಿತ ಅನುಮಾನ ಪಡಕ್ ಹೋಗ್ಬಾರ್ದು. ಅಪ್ಪ ಎಲ್ಲೋಯ್ತು? ಅಪ್ಪ ಬಾತ್ರೂಮ್ ಎತ್ತಡಿಬೇಕು. ನಿಮ್ಮ ಅಮ್ಮಂಗ್ ಮಾಡೀವಿ ಈಗ ಮಾಡಿ ನನ್ಗೆ ಬೈತದೆ, ನೀನ್ ಅನ್ಭವ್ಸ, ನೀನ್ ಮಾಡ್ಕೊಂಡಿದ್ಯಲ್ಲ ಅಂತ. ಓವರ್ ಐತೆ ಸುರಭಿ ನಿಂದು ಮಾತೆಲ್ಲ. ನಾನ್ ಏನ್ ಮಾತಾಡ್ತಾ ಇದೀನಿ? ಏನು ಕಂಗಾಡ್ತಿದ್ಯಾ? ನೋಡಮ್ಮ, ನೀವೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನೀವ್ ಮುಂದಕ್ಕೆ ಹೆಂಗ್ ಮಾಡ್ತೀರಿ ಕೈ ಅನ್ಕೊಂಡು. ಹಿಂಗೆ ಮಾತ್ಕು ಇವ್ರಿಗೆ ಮಾತ್ ಕೊಡಕ್ಕೂ ಆಗಲ್ಲ, ನಾನು ಆ ತರ ಮಾತಾಡ್ತಾರೆ. ಮಾತ್ ಎವಿ ಕೊಡ್ತಾ ಇದೀಯ ನೀನು, ಅದಕ್ಕೆ ಮಾತಾಡ್ತಿರೋದ್ ನಾನು. ನಾನೇನ್ ಕೊಡ್ತಾ ಕೊಡ್ತಿಲ್ವಾ ಮಾತು ನೀನು? ಇಲ್ಲ, ಮುಚ್ಕೊಂಡೆ ಇರ್ತಾರ ಇಲ್ಲಿ ಎಲ್ಲ, ನಿಮ್ ಕೈಲಿ ಹೊಡ್ಸ್ಕೊಂಡು ನನ್ ಜೊತೆ ಇರ್ತೀನಿ ಅಂದ್ರೆ ಎಲ್ಲಾನು ಮುಚ್ಕೊಂಡೇ ಇರ್ಬೇಕು, ಕರೆಕ್ಟ್ ಆಗಿ ಇರ್ಬೇಕು. ನನ್ ಜೊತೆ ಇರ್ತೀನಿ ಅಂದ್ರೆ ನೀನು ಇನ್ನೇನ್ ನಾನ್ ಕರೆಕ್ಟ್ ಆಗಿ ಇನ್ನೇನ್ ಮಾಡ್ತಾ ಇದೀನಿ? ಹೇಳ್ತೇಲ್ವ ಈಗ ಚಾಡಿ ಚುತ್ತೆ ಅಲ್ವಲ್ಲ, ಎಲ್ಲ ಫೋನ್ ಮಾಡಿ. ಇಲ್ಲ ನಿಮ್ ಕೈಲಿ ಅಲ್ಲ ಕಣಪ್ಪ, ನೀನು ತಂದು ಮೊಬೈಲ್ ನೋಡ್ತಾರೆ, ಏನೋ ಎಡಿಟ್ ಮಾಡುವಾಗ ನೋಡ್ತಾರಪ್ಪ, ತಂದು ಮೊಬೈಲ್ ಇಟ್ಕೊಂಡ್ ಕುತ್ಕತಾರ, ಅದೇನ್ ತಪ್ಪ ಹೇಳಿದವಳು? ತಪ್ಪ ಅಂದ್ರೆ ನನಗೆ ಆಗ್ಲಿಂದ ನನ್ಗೆ ಗೊತ್ತಾನೆ ಮೊಬೈಲ್ ಯೂಸ್ ಮಾಡೋದ್ ಜಾಸ್ತಿ. ಅದ್ ಗೊತ್ತಿದ್ರು ಹಂಗ ಆಡಿದ್ರೆ ಎಡಿಟ್ ಮಾಡಕ್ಕೆ 1 ಅವರ್ ಸಾಕು. ಅದಕ್ಕೆ ಮಾತ್ಗೂ ನಾನು ಏನ್ ಕೇಳಿದ್ರೆ ಬರೀ ಎಡಿಟ್ ಮಾಡ್ತಾ ಇದೀನಿ, ಏನ್ ಯಾರು ಇಲ್ದಾರೆ ಎಡಿಟ್ ಮಾಡ್ತಾರ ಇವ್ರು? ಕೊಡಿ ಆಯ್ತು, ನನ್ಗೆ ಹೇಳ್ಕೊಡಿ, ನಾನೇ ಮಾಡ್ತೀನಿ. ಹೇಳ್ಕೊಡ್ಬೇಕು, ಯೂಟ್ಯೂಬ್ ನೋಡ್ಕೊಂಡ್ ಕಲ್ತ್ಕೊಂಡ್ ಮಾಡು. ಈಗ ನೀವೇನ್ ಮಾಡ್ತೀರಾ? ನಾನ್ ಆರಾಮಾಗಿ ಕುತ್ಕೋತೀನಿ. ಮಾಡಕ್ಕಾಗಲ್ಲ. ಸುಮ್ನಿರಮ್ಮ, ನೀನ್ ಮಾಡೋದ್ ಅವ್ನ್ ಮಾಡ್ತಾನೆ. ನೀವಿಬ್ರೇ ಇವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅಲ್ಲ ಕಣ, ತಪ್ಪು ಕಣ್ಣಿ, ಅವಳೇ ಫೋನ್ ನೋಡ್ತೀಯ ಹಂಗಾರ ನಂದೇ ತಪ್ಪು. ಏನೋ 1 ಗಂಟೆ 2 ಗಂಟೆ ನೋಡ್ತಾರೆ, ಹೇಳಿದ್ದೆಲ್ಲ ಮಾಡ್ಸ್ಕೊಂಡ್ ಬೈಸ್ಕೊಂಡ್ ಬಿದ್ದಿರ್ತಾರೆ ಇಲ್ಲಿ. ಎಷ್ಟ್ ಬೈತೀರಾ, ಎಷ್ಟ್ ಹೊಡಿತೀರಾ ನನ್ಗೆ? ನಾವು ಅಡ್ದಿಲ್ಲ, ಸುಳ್ಳು ಹೇಳ್ತಾವಳು ಬರೀ. ಎಂತೆಂತ ಮಾತಾಡ್ತಾರೆ ಗೊತ್ತಪ್ಪ, ನಾನ್ ಯಾವತ್ತೂ ನೋಡಿರ್ಲಿಲ್ಲ ಈ ತರ ಮಾತಾಡೋದ್ನ. ಅವ್ರು ಏನ್ ಥ್ಯಾಂಕ್ ಅಂತಾನೆ ಅನ್ಕೊಂಡವ್ರ, ಅಷ್ಟು ಸಮಾಧಾನದಲ್ಲಿ ಮಾತಾಡ್ತಾರೆ. ನಾನೇ ಹೇಳಿ ಚೆನ್ನಾಗಿರಲ್ಲ. ಹಲೋ, ಬೆಳಿಗ್ಗೆ ಕಟ್ ಮಾಡ್ತವ್ರೆ. ನೀವ್ ಹೇಳು ಬರೋಣ ಅಂತ. ಬನ್ರಿ, ಮಮ್ಮಿಗೂ ಫೋನ್ ಮಾಡಿಯಪ್ಪ, ನಾನು ಹಂಗೆ ಮಮ್ಮಿಗೂ ಹೇಳಿ. ಹಂಗೆ ಕಾನ್ಫರೆನ್ಸ್ ಹಾಕಿ. ಹಲೋ, ಬರೋಣ ಬೆಳಿಗ್ಗೆ. ನನ್ನೇನ್ ಕೇಳ್ತಿದೀನಿ? ಅವಳು ಫೋನ್ ಮಾಡೋಳು, ಅವಳು ನಿಂಗೆ ಹೇಳೋಳೆ, ಬರೋದಿದ್ರಪ್ಪ. ನನ್ ಕೇಳಿದ್ರೆ ಯಾಕಂಗ ಆಡ್ತಿದೀನಿ? ಇವಳು ಹೇಳಿದ್ದು, ಇವಳೇ ಅಲ್ವಾ ಹೇಳಿರೋದು? ನಾನ್ ಹೇಳಿದ್ದೀನ? ನಾನೇ ಮಾಡ್ತೀನಿ, ಅವ್ರ ಅಮ್ಮನ್ಗೆ ಏನಾರು. ಸರಿ ಆಯ್ತು, ಅಡಿ ನಾನೇ ಮಾಡ್ತೀನಿ ಅವ್ರ ಅಮ್ಮಂಗ. ಆಯ್ತು, ಅವ್ರ ಅಮ್ಮಂಗೂ ಮಾಡ್ಬೇಡ, ಏನು ಬೇಡ. ಏನಕ್ಕೆ ಜಗಳಾಡ್ತೀರಿ? ಚೆನ್ನಾಗಿರ್ತದೆ ಚೆನ್ನಾಗಿರ್ತದಂತ.
ಹಿಡ್ಕೊ ಇಲ್ಲ ಆಯ್ತು ಚೆನ್ನಾಗಿರ್ತದಂತ ಗಾಯ್ಸ್ ಏನ್ ನೋಡಿ. ಗೊತ್ತಾ ಇವ್ರಿಬ್ರು ಇವಾಗ ಮಾತಾಡ್ತಾರಲ್ವಾ ಹಾಂ ಅವಾಗ ಚೆನ್ನಾಗಿರುತ್ತೆ. ಕಾನ್ಫರೆನ್ಸ್. ಹಲೋ 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 ಮಮ್ಮಿ ಮರ್ಜ್ ಮಾಡ್ತೀನಿ ಮಾತಾಡು. ಹ್ಮ್ ಹಂಗೆ ಮಾತಾಡ್ಬೇಕು. ಮಧ್ಯಾಹ್ನ ಫೋನ್ ಮಾಡಿದ್ರು ಹಂಗೆ ಹಿಂಗೆ ಅಂತ. ಸರಿ. ಹಲೋ 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 ಅಪ್ಪ ಹಲೋ ಹಲೋ ಹೇಳಿ ಹೇಳಿ ಕೇಳಿಸ್ತೈತೆ. ಹಲೋ ಮಾತಾಡಿ. ಅದೇನ್ ಜಗಳಾಡ್ತಾವ್ರಂತಲ್ಲ? ಮಧ್ಯಾಹ್ನ ಫೋನ್ ಮಾಡಿದ್ಲು. ಏನಕ್ಕಂತೆ? ಏನಂತ ಗೊತ್ತಿಲ್ಲ, ಬಾ ಹಿಂಗೆ ಹೊಡಿತಾನೆ ಬೈತಾನೆ ಅಂದ್ಬಿಟ್ಟು ಫೋನ್ ಮಾಡಿದ್ಲು. ಇವ್ ಯಾಕಿಂಗ್ ಆಡ್ತಾವ ನೀವು? ನನ್ಗೆ ಆಯ್ತಲ್ಲಪ್ಪ ಇಲ್ಲಿ ಇರಕ್ಕೆ. ಯಪ್ಪ ಹೆಂಗೆಲ್ಲ ಆಡ್ತವ್ರು ಗೊತ್ತಾ? ಹೇಳಿ ಎಂತೆಂತ ಮಾತು. ನನ್ನ ಮಮ್ಮಿ ಲೈನಲ್ಲಿ ಇರ್ಬೇಕಾದ್ರೇನೆ ಮಾತಾಡಿದ್ರು ಆತರ ಎಲ್ಲ. ಏನಂತ ಮಾತಾಡ್ದ? ಅಂತವಳು ಇಂತವಳು ಅಂತ ಮಾತಾಡಿದ್ರೆ ಅದನ್ನೇ ಹೇಳ್ತಿರೋದು. ಈಗ ಇವ್ರು ಸುದ್ದ ಮಾಡ್ಕತ್ತಾರ, ಆಮೇಲೆ ಸಮಸ್ಯೆ ದೊಡ್ಡದಾದಾಗ. ಹಲೋ ಮಾತಾಡಿ. ಅದೇ ಈ ಸುಲಭದಲ್ಲಿ ಜಗಳ ಆಡ್ತಿರ್ತಾರೆ. ಅದೇನೇನೋ ಎತ್ತಗ ಹೋಗಿ ನಾವು ನೋಡ್ತಾ ಇರ್ತೀವಿ ಟಿವಿಗಳಲ್ಲಿ. ಏನ್ ಮಾಡೋದು ಅಂದೆ. ಅದ್ನ ನಾನು ಹೇಳ್ದೆ, ಅಷ್ಟೊಂದ್ ಜಗಳ ಆಡ್ತಿದ್ರಲ್ಲ, ಏನಾದ್ರು ಹೆಚ್ಚು ಇದ್ರಿ ಏನ್ ಮಾಡೋದು ಅಂತ. ನಂಬರ್ ಇಲ್ಲ ನನ್ನ ಹತ್ರ, ಇಲ್ಲ ಅಂದ್ರೆ ಫೋನ್ ಮಾಡ್ತಿದ್ದೆ ನಾನುವೆ. ಹೌದಾ? ಇಲ್ಲ ನಾನೇ ಇಲ್ಲಿ ನಾನ್ ಸಂಜೆಲು ಮಾಡಿದ್ದ, ಅವನೇ ಚೆನ್ನಾಗೆ ಮಾತಾಡ್ದ. ಅಪ್ಪಾಜಿ ಹೊರಗಡೆ ವಿಡಿಯೋ ಮಾತಾಡಿ ಬುಡಪ್ಪಾಜಿ ಅಂತ. ನಾವು ಸುಮ್ನ ಅದ. ಈ ಸುರಭಿ ಮಾಡಿದ್ಲು, ನಾನ್ ಮನೆಗಿದ್ದೆ. ನಾನ್ ಕಟ್ ಮಾಡ್ತಾ ಇದ್ರು ಇವ್ರು. ಅದೇನ್ ನೀವೇ ಬುದ್ಧಿ ಹೇಳಿ ಮಾಡ್ತಾನ. ನೀನು ಅದ್ ಯಾಕೆ ನಡ್ತೀನಿ ನೀನು? ಅವಳು ಪ್ರೀತಿಸ್ತಾ ಇದ್ದೀನಿ ಅಂದ್ಮೇಲೆ ಇಬ್ರು ಈಕ್ವಲ್ ಆಗಿ ಇರ್ಬೇಕಾರ. ಇಲ್ಲ ನೀನ್ ಸೋಲ್ಬೇಕಿಲ್ಲ ಅವ್ಳು ಸೋಲ್ಬೇಕು. ಇಬ್ರು ಅಡ್ಡ ಅಂತ ನಿಂತಂದ್ರೆ ಅದೆಲ್ಲ ಹೋಗಿ ನಿಂತಿರ್ತೇನ? ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ, ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ, ಕಣ್ಣಲ್ಲಿ ಸೋಲ್ಯಪ್ಪ ಎಲ್ಲಾನು ಕೇಳಿ ಅವ್ರೆಲ್ಲ ಹೇಳ್ತಾರೆ ಈ ತರ ಅಂತ ಅನ್ಬಿಟ್ಟು. ಪ್ರಕಾಶ್ ಬ್ರೋನು ಅಷ್ಟೇ ಎಷ್ಟೋ ಸತಿ ಹೇಳೋರೆ. ಫೋನ್ ಯಾಕೆ ಅಷ್ಟೊಂದ್ ನೋಡ್ತಾನೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ನಾನ್ ಏನಂತ ಹೇಳಿ ಇವಾಗ? ಹೆಂಗ್ ಹೇಳಿ ಒಪ್ಪಿಸ್ಲಿ ಇವ್ರನ್ನ? ಈಗ ಅವ್ರಿಗೆ ಮಾತು ಸುಳ್ಳು ಕೇಳ್ಬಿಡಕ್ ಹೋಗ್ಬಿಡ ಸುರಭಿ. ನೀವೇ ಅವ್ನು ಇಲ್ಲಿದ್ದಾಗಲೂ ಜಾಸ್ತಿ ಫೋನ್ ನೋಡೋನು. ಅದೇ ಇವಾಗ ಶೂಟಿಂಗ್ ಟೈಮು ಶೂಟ್ ಮಾಡ್ತಾ ಇರ್ತಾರೆ. ಒಂದ್ 2 ನಿಮಿಷ ಫ್ರೀ ಕೊಟ್ರೆ ಸಾಕು, ಆಗ್ಲಿ ಫೋನ್ ಇಟ್ಕೊಂಡ್ ನಿಂತಿರ್ತಾರೆ. ಅವ್ರ ಏನೋ ಮಾತಾಡ್ತಾ ಇರ್ತಾರೆ ಅಂದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಸುಮ್ನೆ ಅದ್ರ ಬಗ್ಗೆ ಏನೋ ನೋಡ್ಕೊಂಡ್ ಕೂತಿರ್ತಾರೆ. ಈಗ ಮಾತಾಡ್ತಾ ಇರ್ತೀರಾ, ನಾನೇ ಮಾತಾಡ್ತಾ ಇರ್ತೀನಿ. ಅವ್ರಿಗೆ ನನ್ ಮಾತಿನ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಅಲ್ಲಿ ಫೋನಲ್ಲಿ ಏನಿರುತ್ತೋ ಅದನ್ನ ನೋಡ್ತಾ ಇರ್ತಾರೆ ಹಂಗೆ. ಅದಕ್ಕೆ ಇದು ನೀವು ಏನೇನೋ ಮಾಡಕ್ ಹೋಗಿರ, ಅವು ಏನೇನೋ ಹೋಯ್ತಾರ. ಯಾಕೆ ಮಾಡ್ಕೋತೀರಿ? ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಇರಿ. ಸುಮ್ನೆ ಯಾಕೆ ಜಗಳ ಮಾಡ್ಕೊತೀರಿ? ಇಲ್ಲ ನೀನ್ ಸೋಲ್ಬೇಕಿಲ್ಲ ಅವ್ನ್ ಸೋಲ್ಬೇಕು. ಅಲ್ಲಿ ನಾನೇನು ತಪ್ಪೇ ಮಾಡಿಲ್ಲ. ಹಂಗಾರೆ ಫೋನ್ ನೋಡೋದೇ ತಪ್ಪು ಅಪ್ಪಾಜಿ? ಹಂಗಲ್ಲ ಕಣ, ನೀನ್ ತಪ್ಪು ಅಂತ ನಾವ್ ಹೇಳ್ತಾ ಇಲ್ಲ. ನೋಡ್ಬೇಡಿ ಅಂದಾಗ ಆಯ್ತು ಬಿಡು, ನೋಡಕ್ಲ. ಅದೇನ್ ಅಡ್ಗೆ ಮಾಡ್ತೀವಿ, ತಿಂಡಿ ಕೊಡು ಅನ್ಕೊಂಡು ಮಾಡೋದು. ನಾನ್ ನೋಡ್ತೀನಿ ಅಂತ ಅಂದ ಅದ್ ಎಲ್ಲೆಲ್ಗೂ ಹೋಯ್ತದ ನೋಡಿ. ಈಗ ನೋಡಿ ಅವ್ರ ಅಮ್ಮವ್ರಿಗೂ ನಮ್ದಿ ಇಲ್ಲ, ಈಗ ನಮ್ಗೂ ನಮ್ದಿ ಇಲ್ಲ. ಹಿಂಗ ಆಗ್ತಾರಲ್ಲ ಅಂತವ. ಈಗ ಅವ್ರಿಗೂ ಹಿಂಗ ಜಗ ಹೊಡ್ದಲ್ಲ ಅಂತವ. ನೋಡಿ ಗಾಯ್ಸ್, ನನಗೊಂದು ಪರವಾಗಿ ಸಪೋರ್ಟ್ ಮಾಡ್ತಾವ್ರ ನಮ್ಮ ಅಪ್ಪ ಅಮ್ಮ. ಹಂಗೆ ಅವ್ರಿಗೂ ಅವ್ರ ಎಷ್ಟಿಲ್ವ ಅವತ್ತು ಸಗದಿಂದ. ಅದೇನು ಬಾಯಲ್ಲಿ ಮಾತಾಡ್ಕೊಂಡ್ ಬಗೆಹರ್ಸ್ಕೊಳಕ್ಕೆ ಕೈ. ಅವ ಅಮ್ಮನ್ ಯಾಕೆ ಬೈಬೇಕು? ನಮ್ಮನ್ ತಾನೆ ಅವ್ರು ಯಾಕೆ ಬೈಬೇಕು? ಅವನು ಅಂತ ನೀನ್ ಯಾಕೆ ತಾನೆ ಅವ್ರ ಅಮ್ಮನ್ ಬೈಯಕ್ ಹೋಗಿದ್ದೀಯ? ಹಲೋ 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 ಅಲ್ಲ ಅವನ ಅಪ್ಪನ್ ಹೇಳ್ತಾ ಇದ್ದೀನಿ. ಮಾತಾಡಿ ಹಂಗೆ ಮ್ಯಾನೇಜ್. ಸರಿ, ಈಗ ನೀವ್ ಮಾತಾಡೋದಕ್ಕೆ ಅವ್ರ ತಂದೆ ತಾಯಿ ಎಲ್ಲಾರನ್ನೂ ಯಾಕೆ ಹೇಳ್ಕೊತೀರಾ? ಈಗ ನಾನು ನಿಮ್ಗೆ ಯಾರು ಹೋದ್ರೆ ನಿನ್ನ ನಾನ್ ಸುಮ್ಮನೆ ಇರ್ತೀನ? ನನ್ ಮಗನ ಯಾವನ ಬೈತಾವೆ ಅಂದ್ಬಿಟ್ಟು ನನಗ್ ಕೋಪ ಹೊತ್ತಲ್ವಾ? ನೀವಿಬ್ರು ಜಗಳಕ್ಕೆ ಅಪ್ಪನ ಎಲ್ಲಾರನ್ನೂ ಹೇಳ್ಕೊಂಡ್ರೆ ಅದು ಅಪ್ಪ. ಈಗ ಯಾವ್ಗೆ ಹಂಗಂತ 8th ಹೋದಾಗ ಅವ್ರಿಗೆ ಎಷ್ಟು ಅಂತ ಆಯ್ತದೆ?
ಏನು ಇದೇ ಕೊನೆ ಹಲೋ ಹಾ ಇದೇ ಕೊನೆ ಇದೇ ಫಸ್ಟ್ ಇವೆಲ್ಲ ಮಾತಾಡ್ಬೇಡಿ ನೀವೀಗ ಆ ಮದ್ವೆ ಹಂಗಿದ್ರೆ ಹಂಗಿರಿ ಸುಮ್ನೆ ಯಾಕಂದ್ರೆ ಕಲೆಕ್ಟ್ ಮಾಡ್ತೀರಿ ನೀವ್ ಒಂಚೂರ್ ನಮ್ಗೆ ಏನಾದ್ರು ನಮ್ಗೆ ತೆಲುಗು ಗೀತೆ ಬರಕ್ಲಕ್ಕ ಹಲೋ ಎಲ್ಲ ಚೆನ್ನಾಗಿ ಇಷ್ಟೆಲ್ಲ ಆದ್ಮೇಲೆ ನಿಂಗೆ ಗೊತ್ತಾಗಿಲ್ವ ಅಪ್ಪಾಜಿ? ಇಷ್ಟೆಲ್ಲ ಆದ್ಮೇಲೆ ನಿಂಗೆ ಗೊತ್ತಾಗ್ಲಿಲ್ವಾ ಅಂದೆ ಏನೋ ಫ್ರಾಂಕ್ ಮಾಡ್ತಾ ಇದೀವಿ ಅಂತ. ನಮ್ಮ ಮಮ್ಮಿ ನಮ್ಗೆ ನೀವು ಈಗ ಎಲ್ಲ ಹಿಂಗ ಆಡಿದ್ರೆ ಸುರಭಿ ನೀನ್ ಯಾಕೋ ನಿನ್ ಕಣ್ಣಿದ್ ನಾವು ಕರೆಸ್ತೀವಿ ಏನಂತೀವಿ ನಿನ್ಗೆಲ್ಲ ನಾಚಾಡ್ತಾ ಇದೀಯ. ನಾನಲ್ಲ ಸುರಭಿನೇ ಕೊಟ್ಟಿದ್ದು ಅಲ್ಲ. ನಿಜವಾಗ್ಲೂ ಜಗಳ ಆಡಿದ್ರು ಮಾತಾಡೋದ್ ಬೇಡ ಇನ್ನ. ನಾವು ಎಣ್ಣೆ ಮನೆ ಎಲ್ಲ ಮೋಟ್ರ್ ಸೇರ್ಸ್ಕೊಂಡು ಮಲಗಿದ್ದೆ. ಇವ್ರು ಸುರಾಪಿ ಫೋನ್ ಮಾಡಿದ್ದು ನನ್ಗೆ ನೀವ್ ಏನಾರ ಸಿಕ್ಕಳಿ ತಮಾಷೆಗೆ ಹೇಳ್ತಾ ಇದ್ರಿ ಅಂತ ಅಲ್ಲ, ನನ್ಗೆ ಏನಾರ ಅವಳು ಒಂಚೂರು ಹಚ್ಬಿಟ್ರು ನನಗೆ ಇಬ್ರು ನನ್ಗಿಬ್ರು ಹೇಳ್ಬೇಕು ಬಂದ್ರೆ ಮಗಳು ಮಗ ಅನ್ನಂಗ ಆಗೈತಿ. ಈಗ ಅವಳಿಗೂ ಸ್ವಲ್ಪ ಕಷ್ಟ ಆದ್ರೂ ಹೊಟ್ಟೆ ಇವ್ರಿಗೂ ಏನಾರ ಅಂದ್ರು ಅಂದ್ರು ಹೊಟ್ಟೆ. ನೀನ್ ಸುಳ್ಳು ಹೇಳ್ತಾ ಇದೀಯ, ನನ್ಗಿನ್ ಜಾಸ್ತಿ ಅವಳಿಗೆ ಉರ್ಕತಿಯ ನೀನ್ ಹೊಟ್ಟೆನ ಮಾತಾಡ್ದ ನೀನು. ನಾನು ನಮ್ಮ ಅಮ್ಮನು ಬೈತಾ ಇದೆ ಅಂತ ಅಂದ್ರೆ ನನಗೆ ಇದ್ದೇನಪ್ಪ ಆವಾಗ್ಲೂ ಪಾಪ ನನ್ ಮಂದಿ ಆವಾಗ್ಲೂ ಮಾಡ್ತಿರೋರು ಅವ್ರು ಸಣ್ಣದಿಂದ ಸಾಕಿರೋರು ಅವ್ರನ್ನ ಯಾಕೆ ಹೇಳ್ಕೋಬೇಕು ಮಧ್ಯದಲ್ಲಿ ನೀವಿಗೆ ಅವ್ರ ಏನಕ್ ಬೈತಾರ ಗೊತ್ತಾ? ನಿಮ್ಮ ಅಮ್ಮಲ್ಲಿ ಏನಾರ ಇರೋದಕ್ ಬೈತಾರ, ಇಲ್ಲ ನನ್ ಬೈಗೆ ಬೋಳಿ ಮಗನೆ ಅಂತ ಬೈದಾಕೆ ಅನ್ಕೊಂಡೆ ಬಂದಿಲ್ಲ ಮಾತು ಅಂತ. ಅಮ್ಮ ಸೇರ್ಕೊಂಡು ಇವಳಿಗೆ ಪ್ರಾಂಕ್ ಮಾಡಿತ್ತಲ್ಲ, ಅದಕ್ಕೆ ನಾನು ಸೇರ್ಕೊಂಡು ಅಪ್ಪ ಅಮ್ಮಂಗೂ ಇಬ್ರು ಮಾಡ ಅಂತ ಮಾಡಿರೋದು ಇವಳು. ನಾನಲ್ಲ, ನಾವ್ ಯಾಕಂಗ್ ಜಗಳ ಆಡ್ಲಿ? ಇನ್ನು ನೀವ್ ಅಲ್ಲ ನಾವ್ 2-3 ಸತ ಮಾಡಿದ್ರು ನಮ್ ಕಡೆ ಅಂತ. ಇದು ಮೊದ್ಲ ಮಾಡ್ಬೇಕು ಅಂತ ಬಟ್ ಆಗ್ಲಿಲ್ಲ. ಹತ್ಬಿಟ್ಲಲ್ಲ ಅದ್ಕ ನಾಟಕ ಮಾಡಲ್ಲ ಇವಳು ಅದ್ಕ. ನೀನ್ ಬೇರೆ ಹೊತ್ಕೊಂಡ ಮಾತಾಡ್ತಾ ಇದೀಯ, ಹೊಡಿತಾ ಇದೀಯ. ಇವಳು ನೋಡ್ಬಿಟ್ಟು ನಂಬ್ಕೊಬಿಟ್ರಿ ಅಲ್ವಾ? ನೋಡೋದು ನಂಬುಕಬಿಟ್ರು ಅಂತ ಅಂದ್ರೆ ನೀನ್ ನಾಳೆ ಮನೆ ಒಳಗ್ ಕಟ್ಟಾಯ್ತು ಬಿಡ. ಅವ್ರ ಅಮ್ಮಂದು ಮಾತಾಡು, ಅವ್ರ ಅಮ್ಮನ್ ಫೋನ್ ಕಟ್ಟಾಯ್ತು, ಮಾತಾಡಪ್ಪಸಿ. ನಾನ್ ಹೇಳೋದು ಅರ್ಥ ಮಾಡ್ಕೊ. ಅಮ್ಮ ಫೋನ ಕಟ್ಟಾಯ್ತು. ಈಗ ಸರಿ ನಾವ್ ಯಾರ ನಮ್ಮ ಅನ್ಕೊಂಡ್ ನಾನು ಹೊರಗಾಯ್ಬಿಡೋಕಲ್ಲ ಅನ್ಕೊಂಡು ನಾನ್ ಬಡ್ಕೊಂಡ್ರೆ ನೀನ್ ಏನಂತೀಯ? ಅದ್ ನಾನ್ ವಿಚಾರಿಸ್ತೀನಿ ಎಲ್ಲಾರ್ಗು ಫೋನ್ ಮಾಡಿ. ನನ್ ನಂಬರ್ ಇಟ್ಟಿಲ್ವಾ? ಸಾರಿ ಕಣಪತಿ ಮಾಡಿ. ಅಲ್ಲ ನಿಂಗೆ ನಮ್ಮ ಪ್ರಾಂಕ್ ಅಂತ ಡೌಟೇ ಬರ್ನಿಲ್ವಾ? ನನ್ಗೂ ಡೌಟ್ ಬಂದು ಇವಳು ಹೇಳಿದ್ಲು ಡೌಟ್ ಬಂದಿರ್ತದೆ ಅಂತ. ಅವ್ರ ಅಮ್ಮಂಗೆಲ್ಲ ಮಾಡ್ದಾಗ ನಂಬ್ಕೊಬಿಟ್ಟ. ನಾನು ಕೈ ಚಾಪ್ಮಾಳೆ ಮಾಡ್ತಿದ್ದೆ ಸುಮ್ನೆ. ನಮ್ಮ ಅಂತಂತಿರೋ ಬೈವೆ ನನಗೆ ಬಾಯಿ ಬಂತು. ಇಲ್ಲಿ ನಾನ್ ಹೋದ್ರೆ ಇನ್ನ ತಿರ್ಗ ಹೊಡಿತಾವ್ರೆ ಅಂದಾಗ ಹೆಂಗ್ ಬೈಯಕೈತದೆ? ಹಂಗೆ ಸೊಸೆ ಮೇಲೆ ಇವಳಿಗೆ ಸೊಸೆ ಮೇಲೆ ಇದು ಆದ್ರೂ ನೀನ್ ಇವಳ ಪರವಾಗಿ ಮಾತಾಡದಲ್ಲಪ್ಪಜಿ. ಇವಳ ಪರವಾಗಿ ಮಾತಾಡದೆ. ನೀವೇನಾರ ನಂಗ್ ಮೋಸ ಮಾಡಿದ್ರೆ ಅವ್ರು ಸಾಕ್ಕೋತಾರಂತೆ ನನ್ನ. ನಿಮ್ಮ ಅಮ್ಮಂಗೆ ನಾನು ಹೊಡೆದ್ರೆ ನಿಮ್ಮ ಅಮ್ಮ ಕುಂದಿರ್ತಾರ? ಹಂಗೆ ನೀನ್ ಹೇಳಿದ್ಯ ಅಂತ ನೀನ್ ಹೇಳಿದ್ಯ ಅಂತ ಇವಳಿಗೆ ನಾನೇನಾದ್ರು ಮೋಸ ಮಾಡಿದ್ರೆ ನೀನೇ ಸೈಕತ್ತಿ ಅಂತ. ಇನ್ನೇನು ಬಿಟ್ಬಿಡ, ಚೆನ್ನಾಗಿ ಹೇಳ್ತಾ ಇದ್ದೀನಿ. ನೀನ್ ಏನಾರ ಮಾಡ್ಕೋ, ನಾನು ಅವಳ ಹೆಸರಿಗೆ ಆಸ್ತಿ ಬರೆಯೋದು. ಏನ ಈಗ ನೀನ್ ಬಿಟ್ಟು ಹೋದ್ರುನು ಅವಳ ಹೆಸರಿಗೆ ನಾನು ಆಸ್ತಿ ಬರೆಯೋದು. ಏನು ಈಗ ಒಂದ್ ಹೆಣ್ಣಿಗೆ ನಾನ್ ನಂಬಿಕೆ ಕೊಟ್ಬಿಟ್ಟು ಮದ್ವೆ ಆಯ್ತೀನಿ ಅಂತ ಏನೇನ ಮಾಡಿ ನನ್ ಮಗನ ಎಲ್ಲೆಲ್ಲ ಪರದೇಶಿ ಹೆಂಗ್ ಬಿದ್ದಿದೆ ಏನೋ ಕರ್ಕೊಂಡಂಗ ಒಂದು ನೆಲೆ ಮಾಡಿ ಅವಳೆ. ಏನಪ್ಪ ಹಿಂಗ್ ಮಾತಾಡ್ತಾ ಇದೀಯಾ? ಇನ್ನೇನ್ ಮಾತಾಡ್ತಾರೆ? ಏನೆಲ್ಲ ಮಲ್ಗೋಗಿ ಮೈಸೂರಲ್ಲಿ ನಾಯಿ ಒಳಗ
ಗೊತ್ತದೆ. ಸರಿ ಸರಿ ತಡಿ ಫೋನ್ ಆಯ್ತು ಆಫ್ ಮಾಡ್ತೀನಿ ವಿಡಿಯೋ. ಅಲ್ಲ ಹ್ಞೂ ಹೇಳು. ಕೋಳಿಗೆ ಒಂದ್ ತಾಲಿ ಬಿದ್ದಿರ ಏನಿಲ್ಲ ಅಂತಂದ್ರು ನೀನ್ ಸೇವೆ ಮಾಡ್ತಾವಳೆ ಅಂದ್ರೆ ನೀನ್ ಅವ್ ಕಾಸಲ್ಲಿ ನುಗ್ಬೇಕು. ತಗ ನಾನ್ ಮಾತಾಡಕ್ಲ ಮಾತಾಡಿ ನೀವು ಅವರು ಮಾನ ಮರ್ಯಾದೆ 3 ಕಾಸಿಗೆ ಅರೇಂಜ್ ಮಾಡೈತೆ ಗಾಯ್ಸ್ ನಮ್ಮಪ್ಪ ನೋಡ್ರಿ. ನೀಂತಲ್ಲ 3 ಕಾಸಿಗೆ ಅರಾಜು ಅಂತಲ್ಲ, ಹೆಣ್ಣಿಗೆ ಮೊದಲನೇ ಸ್ನಾನ ಅಂತ ಮೊದ್ಲೇ ಬಂದಿಲ್ವಾ? ಓಹೋ ನೀನ್ ಅವ್ರ ಪಾದ ಪೂಜೆ ಮಾಡಿದ್ರು ನಿನ್ನ ಕರ್ಮ ತೀರಕ್ಕಲ್ಲ. ಹಂಗೆಲ್ಲ ಮಾತಾಡ್ಬಾರ್ದು. ಏನೇನು ಇಬ್ರು ಒಟ್ಟಿಗೆ ಮಾಡಿದೀವಿ ಹಂಗೆ. ಏನ್ ಒಟ್ಟಿಗೆ ಮಾಡಿ ಏನಾರ ಮಾಡಿ ನನ್ ಮಗನ ಇನ್ನೂ 4-5 ಮಾತಾಡ್ಬೇಕು. ಈಗ ಏನ್ ಮಾತಾಡ್ಬೇಕು? ನೀನ್ ನಮ್ಗೆ ಬಿಸಿರೋದೀಗ. ಸರಿ ಆಯ್ತು, ಬೆಳಗ್ಗೆ ಫೋನ್ ಮಾಡ್ತೀನಿ. ಮನಿಕ ಗುಡ್ ನೈಟ್. ಅದ ಈಗ ಯಾವ ಹಾಕ್ಬೇಡ, ಸುಮ್ನೆ ಬೇರೆದ್ ಮಾತಾಡ್ಬಿಟ್ಟು ಬೇರೆದ್ ಹಾಕು. ನೋಡಿ ಹಾಕ್ಬೇಡಿ, ಇದು ಯಾವ್ದು ಏನನ್ ಬೈದಿರೋದ? ನಿನ್ ಕಮೆಂಟೇ ಫೇಮಸ್ ಆಗ್ಬಿಟ್ಟೈತ್ ಕಣಪ್ಪಜಿ, ಬೋಳೆ ಮಗ ಅಂದಿರೋದು. ಆಲ್ಟೈಟ್ ಹಾಕಿರ ಒಂದೊಂದ್ಸರಿ ಹೋಗ್ಬೇಕು, ಹಂಗ್ ಮಾಡಿ ಹಾಕಿದ್ರಿ ಸರಿ. ನೋಡು ಹೆಂಗೆ ನೀನ್ ಸುರಭಿಗ್ ಪ್ರ್ಯಾಂಕ್ ಮಾಡಿದ್ದೆ ಅಷ್ಟ ಆಗ್ದಿನ ಸುರಭಿ ನಿನಿಗ್ ಮಾಡ್ದಾಗ ಹೆಂಗಾಯ್ತು ನೋಡು. ನಾನ್ ಒತ್ತೆ ಬಿಟ್ಟಿದೆ. ಅವ್ರ ಅಮ್ಮ ಸೆರೆಗೆ ಅಂತಲ್ಲ, ಅವ್ರ ನಿಜವಾದ ಜಗಳ ಆಡ್ಕೊಂಡ್ರು ಹೋಗದೆ ಬೇಡ ಅಂತ ಮಮ್ಮಿ. ನಮ್ಮ ಮಮ್ಮಿ ನಾನ್ ಫೋನ್ ಮಾಡ್ರು ತಲೆನೇ ಕೆಡ್ಸ್ಕೊಳಲ್ಲ. ಇವ್ರ ಮಮ್ಮಿ ಹೆಂಗೆ ಅಂತಾರೆ, ಇನ್ನೊಂದ್ಸತಿ ಇವ್ರ ಏನಾರು ನಿಜವಾಗ್ ಜಗಳ ಆಡಿದ್ರು ನಾನ್ ಫೋನ್ ಎತ್ತಕ್ಕಲ್ಲ ಅಂತ. ನೋಡಿದ್ರಲ್ಲ ವ್ಲಾಗ್ ಹೆಂಗಿತ್ತು ಅಂದ್ಬಿಟ್ಟು. ಸೊ ನೋಡಿದ್ರ ಹೆಂಗ್ ಮಾತಾಡಿದ್ರು ನಮ್ಮಪ್ಪ ಅಂತ. ನಂಗೆ ಒಂದ್ ಮಾತು ಸಪೋರ್ಟ್ ಮಾತಾಡ್ಲಿಲ್ಲ. ನಮ್ಮಪ್ಪ ಹೇಳಿದ್ ಮಾತು ನಿಜಾನೇ. ಏನೇನೋ ಹೇಳಿದ್ರಲ್ಲಮ್ಮ ಗೈಸ್, ನೀವು ವ್ಲಾಗ್ ಅಲ್ಲಿ ನೋಡಿರ್ತೀರಲ್ಲ ಏನೇನು ಮಾತಾಡಿದ್ರು ಇವ್ರ ಬಗ್ಗೆ ನನ್ ಬಗ್ಗೆ ಅಂತ. ಸೊ ಇಷ್ಟೇ. ನಮ್ ಫ್ಯಾಮಿಲಿಗೆ ಎಲ್ರು ಕೇಳ್ತಾ ಇದ್ರಿ, ನಿಮ್ ಫ್ಯಾಮಿಲೀಸ್ಗೆ ಗೊತ್ತಾ ಅಂತ ಅನ್ಬಿಟ್ಟು. ಈ ಕ್ವೆಶ್ಚನ್ಗೆ ಐ ಥಿಂಕ್ ಈ ವ್ಲಾಗ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ನಮ್ಮ ಮಮ್ಮಿನೂ ಮಾತಾಡಿದ್ರು, ಇವ್ರ ಅಪ್ಪ ಅಮ್ಮ ಇಬ್ರು ಮಾತಾಡಿದ್ರು. ಸೊ ಇಬ್ರು ಫ್ಯಾಮಿಲಿಗೆ ಗೊತ್ತು. ಸೊ ಗೊತ್ತಿದ್ದೇನೆ ನಾವ್ ಇಷ್ಟೆಲ್ಲ ಮಾಡಕ್ ಆಗೋದು. ಇಲ್ಲಾಂದಿದ್ರೆ ವಿಡಿಯೋಸ್ ಮಾಡಕ್ ಆಗುತ್ತಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಸೊ ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮಪ್ಪ ಅಂತ ನಂಗೆ ತುಂಬಾ ಅವಮಾನ ಮಾಡ್ಬಿಟ್ಟೈತೆ. ಅದ್ ಬಿಟ್ರಿ ಅದು ಇದ್ದಿದೆ ಅಪ್ಪಂದು ನಂದುನು. ಸೊ ನಿಮ್ಗೆ ಇದೇ ರೀತಿ ಬ್ಲಾಗ್ ಬೇಕು ಅಂದ್ರೆ ಯಾವ ರೀತಿ ಬ್ಲಾಗ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಅದಕ್ಕೆ ಜಾಸ್ತಿ ಲೈಕ್ ಬಂದಿದೆ ಶೋರ್ ನಾವ್ ಅದೇ ರೀತಿ ಬ್ಲಾಗ್ ಮಾಡ್ತೀವಿ. ಸೊ ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ತುಂಬಾ ಫನ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಬಾಯ್.